ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಗಂಡ ಹೆಂಡತಿ ಅಂದರೆ ಪ್ರೀತಿ, ಮುನಿಸು, ಜಗಳ ಎಲ್ಲ ಇದ್ದಿದ್ದೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಗಾದೆ ಮಾತು ಇದೆ. ಆದರೆ ಕೆಲ ದಂಪತಿಗಳಲ್ಲಿ ಎಷ್ಟೇ ಪ್ರೀತಿ ಪ್ರೇಮ ಇದ್ರೂ ಜಗಳ ಕಿತ್ತಾಟ ಅತಿರೇಕಕ್ಕೆ ಹೋಗುತ್ತೆ. ಆಗ ಅನ್ಯೋನ್ಯತೆ ಕೊರತೆ ಎದ್ದು ಕಾಣುತ್ತೆ. ಅನುಸರಿಸ್ಕೊಂಡು ಹೋಗಬೇಕು ಅಂತ ಟ್ರೈ ಮಾಡ್ತಿದ್ರು ಇಬ್ಬರ ಮಧ್ಯೆ ಗಲಾಟೆ ಆಗ್ತಾನೇ ಇರುತ್ತೆ. ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ರೆ ಶಿವರಾತ್ರಿ ದಿನ ಈ ಕೆಲಸ ಮಾಡಿ. ಯಾವಾಗಲೂ ಕಿತ್ತಾಡೋ ಗಂಡ ಹೆಂಡತಿ ಆದರ್ಶ ದಂಪತಿ ಆಗ್ತಾರೆ. ಇದೇನಪ್ಪ ಶಿವರಾತ್ರಿ ದಿನ ಅಂಥದ್ದೇನು ಮಾಡಬೇಕು ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಹಿಂದೂ ಧರ್ಮದಲ್ಲಿ ದೇವಾನುದೇವತೆಗಳಲ್ಲಿ ಆದರ್ಶ ದಂಪತಿ ಎಂದರೆ ಶಿವ ಪಾರ್ವತಿ ಅಂತ ಎಲ್ರಿಗೂ ಗೊತ್ತು. ಅರ್ಧನಾರೀಶ್ವರ ಎಲ್ಲ ಸತಿಪತಿಗೆ ಮಾದರಿ. ದಾಂಪತ್ಯ ಎಂದರೆ ಶಿವ ಪಾರ್ವತಿ. ಅರ್ಧಾಂಗಿಗೆ ಅರ್ಧ ದೇಹವನ್ನೇ ನೀಡಿ ಎಲ್ಲದರಲ್ಲೂ ಪತ್ನಿ ಸಮ ಅಂತ ತೋರಿಸಿಕೊಟ್ಟ ಆ ಮಹಾದೇವನನ್ನು ಮಹಾಶಿವರಾತ್ರಿ ದಿನ ವಿಶೇಷವಾಗಿ ಆರಾಧಿಸುತ್ತೇವೆ. ಶಿವ ಪಾರ್ವತಿಗೆ ತುಂಬ ವಿಶೇಷವಾದ ಈ ದಿನ ದಂಪತಿಗಳು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಸದಾ ಗಲಾಟೆ, ಮುನಿಸು, ಪ್ರೀತಿ ಇಲ್ಲದೆ ದ್ವೇಷ ಕಾರುವ ದಂಪತಿ ಈ ಒಂದು ದಿನ ಪೂಜೆ ಮಾಡಿ ಪತಿಯಿಂದ ಈ ಉಡುಗೊರೆ ಕೊಡಿಸಿಕೊಂಡರೆ ಮುನಿಸು ದ್ವೇಷ ಎಲ್ಲ ಮಾಯವಾಗಿ ಪ್ರೀತಿ ಪ್ರೇಮ ಹೆಚ್ಚಾಗುತ್ತೆ. ಯಾವುದು ಆ ಉಡುಗೊರೆ ಅಂತೀರಾ? ಅದು ಬೆಳ್ಳಿ ಕಾಲ್ಗೆಜ್ಜೆ. ಗಂಡ ಶಿವರಾತ್ರಿ ದಿನ ಹೆಂಡತಿಗೆ ಬೆಳ್ಳಿ ಕಾಲ್ಗೆಜ್ಜೆ ಕೊಡಿಸಿದರೆ ಇಬ್ಬರ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚುತ್ತದೆ, ಆರೋಗ್ಯ ವೃದ್ಧಿಯಾಗುತ್ತೆ. ಹಾಗೆ ಚಂದ್ರಬಲ ಹೆಚ್ಚಾಗಿ ಮನಸ್ಸು ಬುದ್ಧಿ ಮತ್ತಷ್ಟು ಒಳ್ಳೆಯತನದತ್ತ ವಾಲುತ್ತೆ. ಕಾಲ್ಗೆಜ್ಜೆಯ ಬದಲು ಬೆಳ್ಳಿ ರಿಂಗ್, ಬೆಳ್ಳಿ ಬ್ರೇಸ್ಲೆಟ್ ಸಹ ಗಿಫ್ಟ್ ಆಗಿ ಕೊಡಿಸಬಹುದು. ಹಬ್ಬದ ದಿನ ಹೊಸ ಬೆಳ್ಳಿ ಐಟಮ್ ತರೋದ್ರಿಂದ ಮನೆಯಲ್ಲಿ ರಾಹುಕೇತು ದೋಷವಿದ್ದರೆ ನಿವಾರಣೆ ಆಗುತ್ತೆ ಅಂತ ಪಂಡಿತರು ಹೇಳುತ್ತಾರೆ. ಶಿವರಾತ್ರಿ ದಿನ ಬೆಳ್ಳಿಯ ಕಾಲ್ಗೆಜ್ಜೆ ತಂದರೆ ಮನೆಗೆ ಒಳ್ಳೆಯದಾಗುತ್ತೆ. ಕಾಲ್ಗೆಜ್ಜೆ ಸೌಂಡ್ನಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬುತ್ತದೆ. ಮಹಾಶಿವರಾತ್ರಿಯನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸುವುದರ ಜೊತೆಗೆ ನಿಮ್ಮ ದಾಂಪತ್ಯ ಜೀವನವನ್ನು ಮತ್ತಷ್ಟು ಸುಖಕರವಾಗಿಸಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.